ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಚಿಕನ್ ಗ್ರೇವಿ ಅಂದರೆ ಲೈಟಾಗಿ ಸಾಂಬಾರು ಥರ ಆಮೇಲೆ ಕಬಾಬ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ ಇದು. ಏನೋ ಫುಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಕಷ್ಟವಾಗಿ ಮಾಡೋವಂಥದ್ದಲ್ಲ, ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಬೇಗ. ಸೊ ಸ್ಟಾರ್ಟ್ ಮಾಡೋಣ. ಚಿಕನ್ ತೊಳಿಬೇಕು. ಚಿಕನ್ ತೊಳಿಯೋಕ್ಕೆ ಅರಿಶಿನ ಪುಡಿ ಒಂಚೂರು, ಸಾಲ್ಟ್ ಒಂಚೂರು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ತೊಳೆದಾದ್ಮೇಲೆ ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು. ಜಾಸ್ತಿ ಎಣ್ಣೆ ಏನು ಬೇಡ, ಫ್ರೈ ಮಾಡ್ಕೊಳ್ಳೋಕ್ಕಷ್ಟೇ. ಇಲ್ಲಿ ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿ, ತುಂಬ ಖಾರ ಬೇಕು ಅಂದ್ಕೊಂಡವರು ಇನ್ನೊಂದು 2 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ 1 ಫುಲ್ ಈರುಳ್ಳಿ, ಅಂದರೆ ದಪ್ಪಗೆ ಹಾಕ್ಕೊಬೋದು. ನಾನು ಸಣ್ಣದಾಗಿ ಹಾಕಿದ್ದೀನಿ. ಈ ಕಡೆಗೆ ಕುಕ್ಕರಲ್ಲಿ ನಾನು ಚಿಕನ್ ಬೇಯಿಸ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿರೋದು. ಒಂಚೂರು ಅರಿಶಿನ ಪುಡಿ, ಇನ್ನೊಂಚೂರು ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ರೋಸ್ಟ್ ಆದಮೇಲೆ ಟೊಮೆಟೊನ ಹಾಕ್ತೀನಿ. ಚಿಕನ್ಗೆ ಜಾಸ್ತಿ ಹುಳಿ ಹಾಕೋಂಗಿಲ್ಲ, ಸೊ ಒಂದೇ 1 ಟೊಮೆಟೊ ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಹುಳಿ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ ಗ್ರೇವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫ್ಲೇವರ್ಗೆ ನಾನು ಪುದೀನ ಆ್ಯಡ್ ಮಾಡ್ಕೊತೀನಿ. ಪುದೀನ ಆ್ಯಡ್ ಮಾಡಿಕೊಂಡ್ರೆ ಬಾಯಿಗೂ ಒಂಥರ ಪುದೀನ ಫ್ಲೇವರ್ ಥರ ಸಿಗುತ್ತೆ, ಚೆನ್ನಾಗಿರುತ್ತೆ. ಕೊತ್ತಂಬರಿನೂ ಹಾಕ್ಕೊಬೋದು ಲೈಟಾಗೆ. ನಾನು ಕೊತ್ತಂಬರಿ ಹಾಕ್ಕೊಳ್ಳಲ್ಲ. ಇದು ಚಕ್ಕೆ ಲವಂಗ ಎಲ್ಲ ಹಾಕ್ತಾರೆ. ನಾನು ಫಸ್ಟೇ ಹಾಕೊಂಡಿಲ್ಲ ಅಂದರೆ ಚಕ್ಕೆ ಲವಂಗ ಅದೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಮೆಣಸು ಅವೆಲ್ಲ. ಆ ಪೌಡ್ರನ್ನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಚಿಕನ್ ಕೂಡ ಒಂಚೂರು ಮೆಣಸು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಫ್ರೈ ಆಗಿದೆ ನೋಡಿ, ಇಷ್ಟು ಮಾತ್ರ ಫ್ರೈ ಆದರೆ ಸಾಕು. ಇದನ್ನು ಹಾರಿಸಿದ ತಕ್ಷಣ ನುಣ್ಣಿಗಾದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಲೈಟಾಗಿ ಹಂಗಂಗೆ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಸಾಂಬಾರಿಗೂ. ಈ ಕಡೆ ಅರ್ಧಂಬರ್ಧ ಬೆಂದಿದೆ, ಅದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಬೇಕು. ಮಸಾಲ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ತಿರುಗಿಸ್ಬೇಕು. ಜಾಸ್ತಿ ಅಂದರೆ ಬರೀ ಅನ್ನಕ್ಕೆ ಬೇಕಂದರೆ ಇನ್ನೊಂಚೂರು ನೀರು ಹಾಕ್ಕೋಬೋದು ಜಾಸ್ತಿನೇ. ಇಲ್ಲ ನಮಗೆ ಚಪಾತಿಗೆ ಸಾಕು ಅಂದರೆ ಸ್ವಲ್ಪ ಡ್ರೈ ಆಗಿ ಇರಬೇಕಂದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇವು ಉಪ್ಪೆಲ್ಲ ಮುಂಚೆನೇ ಹಾಕಿದ್ವಲ್ಲ, ಸ್ವಲ್ಪ ಟೇಸ್ಟ್ ನೋಡಬೇಕು. ಇದಕ್ಕೊಂಚೂರು ಚಿಕನ್ ಮಸಾಲ ಪೌಡ್ರು ಸ್ವಲ್ಪನೇ ಆ್ಯಡ್ ಮಾಡ್ತೀನಿ, ಜಾಸ್ತಿ ಎಲ್ಲ ಮಾಡೋಕ್ಕೋಗಲ್ಲ. 2 ವಿಷಲ್ ಕೂಗಿಸ್ಕೊಂಡ್ಮೇಲೆ ನೋಡಿ ನೀರಾಗಿ ಆಗಿರುತ್ತೆ. ಅಂದರೆ ಅನ್ನಕ್ಕಂದ್ರೆ ಸರಿ ಹೋಗ್ಬಿಡುತ್ತೆ ಈ ಥರ ಇದ್ದರೆ. ಮುದ್ದೆಗೆ ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು. ಸೊ ನನಗೆ ಮುದ್ದೆಗೆ ಅದಕ್ಕೆ ನಾನು ಈ ಕಡೆಗೆ ಪ್ಯಾನ್ ಇಟ್ಕೊಂಡು ಅದೇ ಫ್ರೈ ಮಾಡಿರೋ ಪ್ಯಾನಲ್ಲೇ ಸ್ವಲ್ಪ ಡ್ರೈ ಮಾಡ್ಕೊತೀನಿ. ಡ್ರೈ ಮಾಡಿಕೊಂಡ್ರೆ ಅದು ಮುದ್ದೆಗೆ ಚಪಾತಿಗೆ ಆಗುತ್ತೆ. ಹಂಗೆ ಮಾಡಿ ನಿಮಗೂ ಬೇಕಂದರೆ ಹಂಗೆ ಮಾಡ್ಕೋಬೇಕು. ಇಲ್ಲ ಹಾಕೋವಾಗಲೇ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಗ್ರೇವಿ ರೆಡಿ. ಕಬಾಬ್ ಮಾಡ್ಕೊಳ್ಳೋಕ್ಕೆ 1 ಕಬಾಬ್ ಫುಲ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಂಚೂರು ಅರಿಶಿನ ಪುಡಿ, ಒಂಚೂರು ಸಾಲ್ಟು, ಜಾಸ್ತಿ ಸಾಲ್ಟ್ ಹಾಕೋದು ಬೇಡ, ಯಾಕಂದರೆ ಆ ಪೌಡ್ರಲ್ಲೇ ಇರುತ್ತೆ. ಚಿಲ್ಲಿ ಪೌಡ್ರು ಸಾಲ್ಟು ಎಲ್ಲ ಅಲ್ಲೇ ಇರುತ್ತೆ. ಬಟ್ ನಮ್ಗೆ ಒಂಚೂರು ಎಕ್ಸ್ಟ್ರಾ ಬೇಕಾಗಿರೋದ್ರಿಂದ ಒಂಚೂರು ಸಾಲ್ಟು, ಒಂಚೂರು ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಎಗ್ ಹಾಕ್ತಿಲ್ಲ, ಎಗ್ಗಿಲ್ಲ ಕೆಳಗಡೆ ಹೋಗಿ ತೊಗೊಂಬರೋಕ್ಕೆ ಕಷ್ಟ ಆಗಿ ಎಗ್ಲೆಸ್ ಕಬಾಬ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ ತೊಳೆದಿರೋ ಚಿಕನ್ ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ ಚೆನ್ನಾಗಿ ಬೇಯಬೇಕು. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಮೇಲೆ ಫುಲ್ ಕಲರ್ ಬಂದ್ಬಿಡುತ್ತೆ, ಬಟ್ ಒಳಗಡೆ ಚಿಕನ್ ಬೆಂದಿರಲ್ಲ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ ಚೆನ್ನಾಗಿ ಬೇಯೋ ತನಕ ವೆಯ್ಟ್ ಮಾಡಬೇಕು. ನಮ್ಮ ಮನೇಲಿ ಬೇಯ್ತಾನೇ ಅರ್ಧ ಖಾಲಿ ಆಗಿಬಿಡುತ್ತೆ, ಅರ್ಧ ನಾನೇ ತಿಂದ್ಬಿಡ್ತೀನಿ ಚೆನ್ನಾಗಿ. ಎಗ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ, ಅದಷ್ಟೇ ಡಿಫ್ರೆನ್ಸ್, ಇನ್ನೇನೂ ಇಲ್ಲ. ಎಗ್ ಹಾಕಿಲ್ಲ ಅಂದರೆ ಇಲ್ಲಿ ಕಲರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ
ತುಂಬ ದಿನ ಆದಮೇಲೆ ಈ ಥರ ಫುಡ್ ವ್ಲಾಗ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೀಗೆ ನೋಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.